ನಮಸ್ಕಾರ ವೀಕ್ಷಕರೇ. ಸೊ ಇವ್ರ ಹೆಸರು ರಾಜಶೇಖರ್ ಅಂತೇಳಿ. ಸೊ ಅವ್ರನ್ನೇ ಫಸ್ಟ್ ಪರಿಚಯ ಮಾಡಿಸ್ಕೊಂಡ್ಬಿಡ್ತೀನಿ ಅವ್ರ ಮುಖಾಂತರ. ಅದಾದಮೇಲೆ ಇವರು ಕೂಡ ನಾಟಿ ವೈದ್ಯರು, ಪಾರಂಪರಿಕ ವೈದ್ಯರು, ಒಂದಷ್ಟು ಆಯುರ್ವೇದಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾರೆ. ನಮಸ್ಕಾರ ರಾಜಶೇಖರ್ ಅವರೇ. ನಮಸ್ಕಾರ. ಸೊ ಮೊದಲು ನಿಮ್ಮ ಪರಿಚಯ ಮಾಡಿಬಿಡಿ. ನಿಮ್ಮ ಅಡ್ರೆಸ್ಸು, ಯಾವೆಲ್ಲ ಒಂದು ಔಷಧಿಗಳು ನಿಮ್ಮ ಹತ್ರ ಇದೆ, ಯಾವೆಲ್ಲ ಕಾಯಿಲೆಗಳಿಗೆ ನೀವು ಔಷಧಿ ಕೊಡ್ತೀರಾ, ಮೊದಲು ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಡಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ರಾಜಶೇಖರ್ ಮೆಂದೇಗರ್ ಅಂತೇಳಿ, ಪಾರಂಪರಿಕ ವೈದ್ಯ, ಬಿಜಾಪುರ. ಎಷ್ಟು ವರ್ಷದಿಂದ ಇದು ವೈದ್ಯ ಕೆಲಸ ಮಾಡ್ತೀರಾ? ಇದು ನಾವು ಒಂದು 10-15 ವರ್ಷದಿಂದ ಮಾಡ್ತಾಯಿದ್ದೇವೆ. 15 ವರ್ಷ. ಮೊದಲು ಯಾರು ಮಾಡ್ತಾಯಿದ್ರು ನಿಮ್ಮ ಮನೆಯಲ್ಲಿ? ಇದು ನಮ್ಮ ಸೋದರ ಮಾವನವ್ರು ಮಾಡ್ತಾಯಿದ್ರು. ಸೊ ಅವ್ರ ಮುಖಾಂತರ ನೀವು ಕಲ್ತ್ಕೊಂಡಿದ್ದೆ. ಓಕೆ. ಈಗ ಯಾವೆಲ್ಲ ಕಾಯಿಲೆಗಳು ನೀವು ವಾಸಿ ಮಾಡ್ತೀರಾ? ನಾವು ಲಕ್ವಾ ಕೊಡ್ತೇವೆ. ಲಕ್ವಾ, ಮೂಲವಾದಿ, ಕಿಡ್ನಿ ಸ್ಟೋನು, ಪಿತ್ತಕೋಶ ಸ್ಟೋನು, ಮತ್ತು ಹೆಣ್ಮಕ್ಳ ಸಮಸ್ಯೆ. ಹೆಣ್ಮಕ್ಳ ಸಮಸ್ಯೆ ಅಂದರೆ PCOD, PCOD ಸಂಬಂಧಪಟ್ಟ ಬಿಳಿಸರಿಗೂ, ಕೆಂಪು, ಮತ್ತು ಗಂಡ್ಮಕ್ಳ ಸಮಸ್ಯೆ ಅಂದರೆ ಶೀಘ್ರ ಸ್ಖಲನ, ನರ ದೌರ್ಬಲ್ಯ, ಟೈಮಿಂಗ್ ಚೆನ್ನಾಗಿ ಬರದೇ ಇರೋದಕ್ಕೆ, ಲೈಂಗಿಕ ಸಮಸ್ಯೆಗಳಿಗೆ ಕೊಡ್ತಾರೆ. ಸೊ ಇಂಥವಕ್ಕೆ ನೀವು ಔಷಧಿ ಕೊಡ್ತಾ ಇದ್ದೀರಾ. ಸೊ ಇದು ಮೂಲಿಕೆಗಳು ಇವೆಲ್ಲ ನೀವೇನೇ ಮಾಡ್ಕೊಂಬರೋದಾ, ಇಲ್ಲ ಬೇರೆ ಕಡೆ ಎಲ್ಲ ತೊಗೊಂಬರ್ತೀರಾ? ಇಲ್ಲ, ಕೆಲವೊಂದು ನಾವು ಇಲ್ಲೇ ಸಿಗುವಂಥವು ನಾವು ಸಂಗ್ರಹ ತಯಾರು ಮಾಡ್ಕೊಳ್ತೀರಾ? ಸಂಗ್ರಹ ಮಾಡ್ಕೊಳ್ತೇವೆ. ಕೆಲವೊಂದನ್ನು ಸ್ವಲ್ಪ ಸಿಗದೇ ಇರೋದನ್ನು ನಾವು ತಂದು ಮಾಡಬೇಕಾಗುತ್ತೆ. ಈಗ ನಿಮ್ಮ ಒಂದಷ್ಟು ವಿಡಿಯೋಗಳು ನೋಡಿದೆ ನಾವು, ವಾಟ್ಸಪ್ಪಲ್ಲಿ ನೀವು ಕಳಿಸಿದ್ದೀರಿ. ಪೇಷಂಟ್ಗಳು ನಡ್ಕೊಂಬರೋಕ್ಕಾಗದೆ, ಅಂದರೆ ಬ್ರೈನ್ಗೆ ಸ್ವಲ್ಪ ಸಮಸ್ಯೆ ಆಗಿ ಏನೋ ತೊಂದರೆ ಆಗಿತ್ತು ಅಂತ ಹೇಳಿದ್ದು ನೀವು. ಸೊ ಅದು ಯಾವ ಥರದ್ದು ಸಮಸ್ಯೆ ಅಂತ ಹೇಳಿ ಆ ವಿಡಿಯೋನ ತೋರಿಸ್ತೀನಿ ನಮ್ಮ ವೀಕ್ಷಕರಿಗೆ. ಒಬ್ಬರನ್ನ ಕರ್ಕೊಂಡು ಅವರು ಬರ್ತಾರೆ. ಸೊ ಆ ವಿಡಿಯೋ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಅದು ಯಾವ ಥರದ ಸಮಸ್ಯೆ ಮತ್ತು ಅದನ್ನು ಸರಿ ಹೆಂಗೆ ಮಾಡಿದ್ರಿ ನೀವು? ಅದೇ ಲಕ್ವಾ ಆಗಿತ್ತು ಅವ್ರಿಗೆ. ಲಕ್ವಾ ಆಗಿ ಅವರು ಫುಲ್ ನಡೆಯೋಕ್ಕಾಗ್ತಾ ಇರಲಿಲ್ಲ. ಬ್ರೈನ್ ಸ್ಟ್ರೋಕ್ ಆಗಿತ್ತು ಅವ್ರಿಗೆ. ಬ್ರೈನಲ್ಲಿ ಸ್ವಲ್ಪ ಇದಾಗಿತ್ತು, ನಡೆಯೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಒಂದಿಬ್ಬರು ಅವ್ರನ್ನ ಹಿಡ್ಕೊಂಡು ಬಂದಿದ್ದರು. ಅವರು ಒಂದು 1-2 ತಿಂಗಳು ಆದಮೇಲೆ ಫುಲ್ ಹುಷಾರಾಗಿ ತಾನೇ ಸ್ವಂತ ನಡೀತಾ ಇದ್ದಾರೆ. ಸೊ ಈಗ ಸ್ವಂತ ನಡೀತಾ ಮೊದಲಿನ ಥರನೇ ಆಗಿದ್ದಾರೆ. ಸೊ ಎಷ್ಟು ದಿವಸ ಬೇಕಾಗುತ್ತೆ ಲಕ್ವಾ ಸಮಸ್ಯೆಗೆ? ಎಷ್ಟು ದಿವಸ ತೊಗೊತೀರಾ ಟೈಮ್? ಅದು ಎಷ್ಟು ಪ್ರಮಾಣದಲ್ಲಿ ಅವರಿಗೆ ಇದು ಆಗಿದೆ, ರೋಗ ಉಳ್ಮಳಿಸಿದೆ ಅನ್ನೋದ್ರ ಮ್ಯಾಗೆ ಹೋಗುತ್ತೆ. ಅದನ್ನ ನೋಡ್ಕೊಂಡು ಸ್ವಲ್ಪ ಅವರು ಕಾಲು ಇಳಿತಾ ಅವರು ಸ್ವಂತ ಬಂದಿದ್ದರೆ ಅದನ್ನು ಒಂದು ವಾರ 15 ದಿವಸದಲ್ಲಿ ಕ್ಯೂರ್ ಮಾಡ್ಬೋದು. ಅಂದರೆ ಆಗ ತಾನೇ ಹೊಡೆದಿದ್ದು ಅದನ್ನು ಒಂದು ವಾರ 15 ದಿವಸದಲ್ಲಿ ಮಾಡ್ಬೋದು. ಯಾವ ಥರ ಔಷಧಿ ನೀವು ಕೊಡೋದು ಅವ್ರಿಗೆ? ಈಗ ಗಿಡಮೂಲಿಕೆ ಇದು ಸೊಪ್ಪು, ಎಲೆ ಬರುತ್ತೆ, ಒಂದು ಕಾಯಿ ಬರುತ್ತೆ, ಬೇರಾಗ್ಬೋದು. ಅವು ಹೇಳ್ಬೋದಾ ಮೂಲಿಕೆಗಳು ಯಾವುವು ಅಂತ? ಹಾಂ, ಹೇಳ್ಬೋದು. ತಿಳಿಸಿ, ಯಾವೆಲ್ಲ ಮೂಲಿಕೆ ಅವು ಬಳಸ್ತೀರಾ? ಅಂದರೆ ಅದು ನಾವು ಸಾಕಷ್ಟು ಇದು ಒಂದು ಹಲವಾರು ಗಿಡಮೂಲಿಕೆಗಳನ್ನು ನಾವು ಕೂಡಿಸಿ ಮಾಡಿರ್ತೇವೆ. ಈಗ ಮನೆಮದ್ದು ಅಂತ ನಾವು ಹೇಳ್ಬೋದು. ನಾವು ಹೊಡೆದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ, ಲಕ್ವಾ ಹೊಡೆದ ತಕ್ಷಣ ಮನೆಯಲ್ಲಿ ಜೇನುತುಪ್ಪ ಇರುತ್ತೆ, ಅದನ್ನು ನಾವು ಒಂದು ಚಮಚೆ ಚೀಪಿಸ್ಬಿಟ್ರೆ ತಿಂದರೆ ಆನ್ ದಿ ಸ್ಪಾಟ್ ಅರ್ಧಕ್ಕರ್ಧ ಲಕ್ವ ಅಲ್ಲೇ ಸೇರಿಬಿಡುತ್ತೆ. ಲಕ್ವ ಹೊಡೆದವ್ರಿಗೆ ಹಿಂಗೆ ಮಾಡ್ಬೋದಾ? ಹಾಂ, ಅರ್ಧಕ್ಕರ್ಧ ಲಕ್ವ ಏನು ತೊಂದರೆ ಆಗಲ್ಲ. ಇನ್ನೊಂದು ಏನಪ್ಪ ಅಂದರೆ, ಇನ್ನೊಂದು ಮನೆ ಮದ್ದು ಏನಪ್ಪ ಅಂದರೆ ಬೆಳ್ಳುಳ್ಳಿ. ಹಾಂ, ಈ ಬೆಳ್ಳುಳ್ಳಿನ ಜವಾರಿ ಬೆಳ್ಳುಳ್ಳಿ ಆಗಬೇಕು. ಇದು ಹೈಬ್ರಿಡ್ ಆಗಬಾರ್ದು. ಸ್ವಲ್ಪ ಸಣ್ಣ ನಾಟಿ ಬೆಳ್ಳುಳ್ಳಿ. ನಾಟಿ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿನ ಒಂದು ಸಣ್ಣ ಗಡ್ಡೆ ಬರುತ್ತೆ, ಅದನ್ನು ಚೆನ್ನಾಗಿ ಸ್ವಲ್ಪ ಅರ್ಧಂಬರ್ಧ ಕುಟ್ಟಿ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಆರಿಸಿ ಕುಡಿದ್ರೆ ಚೆನ್ನಾಗಿ ಬರುತ್ತೆ. ಅರ್ಧಕ್ಕರ್ಧ ಲಕ್ವ ಅಲ್ಲೇ ಕಂಟ್ರೋಲ್ ಆಗಿಬಿಡುತ್ತೆ. ಬಿ ಪಿ ಕಂಟ್ರೋಲ್ ಆಗುತ್ತೆ ಅಲ್ಲಿ. ಬರೀ ಬೆಳ್ಳುಳ್ಳಿ ಅಷ್ಟೇನಾ? ಹಾಂ, ಬೆಳ್ಳುಳ್ಳಿ ಹಾಲು ಚೆನ್ನಾಗಿ ಕುದಿಸ್ಬೇಕು. ಒಟ್ಟಿಗೆ ಹಾಲು ಜೊತೆಯಲ್ಲಿ ಬೆಳ್ಳುಳ್ಳಿ ಚಚ್ಚಿ ಹಾಲಲ್ಲಿ ಮಿಕ್ಸ್ ಆಗಬೇಕು. ಆ ಥರ ಕುದಿಬೇಕು. ಹಾಂ, ಹಸುವಿನ ಹಾಲು. ಓಕೆ. ಇದು ಸ್ಟ್ರೋಕ್ಗೆ ಕೆಲಸ ಮಾಡುತ್ತೆ. ಅಂದರೆ ತಕ್ಷಣಕ್ಕೆ ಮಾಡಬೇಕು. ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ. ಬೆಳ್ಳುಳ್ಳಿ ತಿಂತೇವಲ್ವ ನಾವು, ಅದರಿಂದ ಏನು ಸೈಡ್ ಎಫೆಕ್ಟು ಆಗಲ್ಲ. ಓಕೆ. ಅದಾದಮೇಲೆ ನೆಕ್ಸ್ಟ್ ತಿರ್ಗೇನ ಬೇರೆ ನಿಮ್ಮಂಥವ್ರ ಹತ್ರ ಬರಬೇಕಾ, ಇಲ್ಲಾಂದರೆ ಹಂಗೆ ಸರ್? ನಾವು ಅದ್ರ ಸಲುವಾಗಿ ನಾವು ಸ್ಪೆಷಲ್ ಆಗಿ ಮಾಡಿರ್ತೇವೆ. ಹಲವಾರು ಮೂಲಿಕೆಗಳನ್ನು ಸೇರಿಸಿ ಅದಕ್ಕೆ ಸ್ಪೆಷಲ್ ಆಗಿ ನಮ್ಮ ಹತ್ರ ಔಷಧಿ ಇದೆ. ಚೆನ್ನಾಗಿ ಕೆಲಸ ಮಾಡಿ ರಾಮಬಾಣದಂತೆ ಕೆಲಸ ಮಾಡುತ್ತೆ.
ಓಕೆ. ಔಷಧಿ ನೀವು ಅವ್ರಿಗೆ ಇವಾಗ ಯಾರಿಗಾನ ಬೇಕು ಅಂದರೆ ಕೊರಿಯರ್ ಕಳಿಸ್ಕೊಡ್ತೀರಾ ಇಲ್ಲ ನಿಮ್ಮ ಹತ್ರ ಬಂದು ತೊಗೊಬೇಕಾ? ಬರೋದಾದರೆ ಬರ್ಬೋದು, ಇಲ್ಲ ಅಂದರೆ ನಾವು ದೂರ ಇದೆ ಬರೋಕ್ಕಾಗಲ್ಲ ಅಂದರೆ ನಾವು ಕೊರಿಯರ್ ಮುಖಾಂತರ ಕಳಿಸ್ತೇವೆ. ಸ್ವಲ್ಪ ವಿಡಿಯೋದಲ್ಲಿ ನಾವು ಪೇಷಂಟನ್ನು ನೋಡಬೇಕು, ಅವ್ರ ಪರಿಸ್ಥಿತಿ ಹೆಂಗಿದೆ, ಎಷ್ಟು ಮಟ್ಟಿಗೆ ಅವ್ರಿಗೆ ರೋಗ ಇದೆ ಅಂತ. ಸರ್ ವಾಟ್ಸಪ್ ವಿಡಿಯೋದಲ್ಲಿ ಮಾಡಿ ಅವರು ಹೆಂಗಿದ್ದಾರೆ ಅಂತ ನಿಮಗೆ ವಿಡಿಯೋ ಕಳಿಸ್ಕೊಟ್ರೆ ಅವ್ರು ನೋಡಿ ನೀವು ಔಷಧಿ ಕಳಿಸ್ತೀವಿ. ಸೊ ಇಲ್ಲಾಂದರೆ ನೀವು ಅಲ್ಲಿಗೆ ಹೋಗ್ಬೋದಾ? ನಮಗೆ ಇಲ್ಲಿ ಕೆಲಸ ಇರ್ತವೆ, ಪೇಷಂಟ್ಗಳಿಗೆ ಸಾಕಷ್ಟು ಇರ್ತವೆ, ಹೋಗೋಕ್ಕಲ್ಲ. ಸೊ ಅವ್ರು ಇಲ್ಲಿಗೆ ಬಂದರೆ ಬರ್ಬೋದು? ಹಾಂ, ಬರ್ಬೋದು. ಓಕೆ. ನಿಮ್ಮ ಅಡ್ರೆಸ್ ಒಂದು ಸರಿ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. ಇಲ್ಲಿ ನಾವು ಇರೋದು ಬಿಜಾಪುರದಲ್ಲಿ. ಇಲ್ಲಿ ದರ್ಗಾ ಅಂತ ಇದೆ, ಖಾಜಾಮೀನ್ ದರ್ಗಾ, ಜೈಲ್ ದರ್ಗಾನು ಅಂತಾರೆ. ಇಲ್ಲಿ ಅದ್ರ ಹತ್ರ ಅಡವಿ ಶಂಕರಲಿಂಗನ ಗುಡಿ ಇರೋದು. ಅಡವಿ ಶಂಕರಲಿಂಗ ಗುಡಿ ವಸಂತ ನಗರ. ಮನೆಯಲ್ಲಿ ಆಯುರ್ವೇದಿಕ್ ವೈದ್ಯ ವಸಂತ ನಗರ ಅಂತೇಳಿ ಇದು ಹೊಸ ಲೇಔಟು. ಹಾಂ. ಸೊ ನಿಮ್ಮ ಫೋನ್ ನಂಬರು ನಾನು ಹಾಕಿರ್ತೀನಿ. ಸೊ ನಮ್ಮ ವೀಕ್ಷಕರಲ್ಲಿ ಯಾರಿಗಾದರೂ ಔಷಧಿಗಳು ಬೇಕು ಅಂದಾಗ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ಸೊ ಇದು ಲಕ್ವಾದಾಯಿತು. ನೆಕ್ಸ್ಟ್ ಈಗ ನೀವು ಯಾವೆಲ್ಲ ಔಷಧಿಗಳು ನಿಮ್ಮ ಹತ್ರ ಇದ್ದಾವೆ, ಯಾವೆಲ್ಲ ಸಮಸ್ಯೆಗೆ ನೀವು ಔಷಧಿ ಕೊಡ್ತೀರಾ, ಸೊ ಅದೊಂದು ಹೇಳ್ಬಿಡಿ. ಈಗ ನಾವು ಲಕ್ವಾಕ್ಕೆ ಮೇನ್ ಕೊಡ್ತೇವೆ, ಆಮೇಲೆ ಕಿಡ್ನಿ ಫೇಲ್ ಆದರೂ ಕೊಡ್ತೇವೆ, ಲಿವರ್ ಸಮಸ್ಯೆ ಇದ್ದರೂ ಕೊಡ್ತೇವೆ, ಮತ್ತು ಕಿಡ್ನಿ ಸ್ಟೋನು, ಪಿತ್ತಕೋಶದಲ್ಲಿ ಸ್ಟೋನ್ ಆಗಿರುತ್ತೆ, ಈಗ ಮೂಲದಿ ಪೈಲ್ಸ್ ಅಂತೇವೆ ನಾವು, ಅದಕ್ಕೆ ಕೊಡ್ತೇವೆ. ಹೆಣ್ಮಕ್ಳ ಸಮಸ್ಯೆ ಬಿಳಿಸರ್ಗು ಕೆಂಪು PCOD PCOS ಅದಕ್ಕೆ ಕೊಡ್ತೇವೆ. ಮತ್ತು ಇದು ಗಂಡು ಮಕ್ಕಳ ಸಮಸ್ಯೆ ಶೀಘ್ರಸ್ಕಲನ ನರ ದೌರ್ಬಲ್ಯ ಅದಕ್ಕೆ ಚೆನ್ನಾಗಿದೆ. ಓಕೆ. ಟೈಮಿಂಗ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಇರೋ ಮೂಲಿಕೆಗಳು, ಸೊ ಇವೆಲ್ಲ ಯಾವ ಥರ ಮೂಲಿಕೆಗಳು ಇವುಗಳನ್ನ ಎಲ್ಲಿಂದ ಕಲೆಕ್ಟ್ ಮಾಡ್ತೀರಾ ನೀವು? ಸೊ ಇನ್ನೂ ಒಳಗಡೆ ಇಟ್ಟಿದ್ದೀರಾ. ಸೊ ಇಲ್ಲೊಂದು ಸ್ವಲ್ಪ ಇದ್ದಾವೆ. ನೀವು ಮೂಲಿಕೆಗಳು ಖುದ್ದು ನೀವೇ ಹೋಗಿ ತೊಗೊಂಬರೋದಾ? ಹಾಂ, ನಾವೇ ಕಲೆಕ್ಟ್ ಮಾಡ್ತೇವೆ. ಕೆಲವೊಂದು ಇಲ್ಲಿ ನಮಗೆ ಇದು ನಮ್ಮ ಉತ್ತರ ಕನ್ನಡ ಇಲ್ಲಿ ಎಷ್ಟು ಸಿಗ್ತವೆ, ಕೆಲವೊಂದು ಈ ಕಡೆ ಸಿಗಲ್ಲ. ಈ ಕಡೆ ನೋಡಿ ಸ್ವಲ್ಪ ಒಳಮುಚ್ಚಗ ಅಂತಾರೆ, ಒಳಮುಚ್ಚಗ ಹೊರಮುಚ್ಚಗ. ಈ ಕಡೆ ಸಿಗಲ್ಲ ಅವು, ಕೆಲವೊಂದು ರೇರು. ಆ ಕಡೆ ಚೆನ್ನಾಗಿ ಸಿಗುತ್ತೆ ಬೆಂಗಳೂರು ಸೈಡು. ಅಲ್ಲಿಂದ ಸ್ವಲ್ಪ ಕೆಲವೊಂದು ಅಲ್ಲಿಂದ ತರಿಸ್ಕೋತೇವೆ. ಕೆಲವೊಂದು ಏನಂದರೆ ಇಲ್ಲಿ ಲೋಕಲಾಗಿ ಸಿಗೋಂಥದ್ದು ಇಲ್ಲಿ ಮಾಡ್ಕೋಬೋದು. ಓಕೆ. ಸೊ ಓಕೆ, ನಿಮ್ಮದು ಔಷಧಿಗಳಲ್ಲಿ ಏನು ಇಟ್ಟಿದ್ದೀರಲ್ಲ, ಸೊ ಅವುಗಳ ಬಗ್ಗೆ ಅವು ಯಾವೆಲ್ಲ ಮೂಲಿಕೆಗಳಿದ್ದಾವೆ ಅಂತ ಒಂದು ವಿಡಿಯೋ ಮಾಡಿಬಿಡೋಣ. ಸೊ ಇವಾಗ ಈ ಒಂದು ಔಷಧಿಗಳಿಗೆ ಸಂಬಂಧಪಟ್ಟಂತೆ ಲಕ್ವಾಗೆ ಮೇಯ್ನ್ ಮುಖ್ಯವಾಗಿ ನೀವು ಔಷಧಿ ಕೊಡ್ತಾ ಇದ್ದೀರಾ, ಒಂದು ಪೈಲ್ಸಿಗೆ ಕೊಡ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ಇನ್ನು ಅಲ್ಲಿ ಏನೆಲ್ಲ ಮೂಲಿಕೆ ಐತೆ ನೋಡೋಣ. ಓಕೆ, ನಮಸ್ಕಾರ.